ಎಲ್ಲರಿಗೂ ಮಧ್ಯಾಹ್ನ ಶುಭಾಶಯ. ನನ್ನ ಹೆಸರು ಪ್ರದೀಪ್. ನಾನು 9ನೇ ತರಗತಿಯಲ್ಲಿ ಓದುತ್ತೇನೆ. ನಾನು ತೆಗೆದುಕೊಂಡ ವಿಷಯದಲ್ಲಿ ಕಡಿಮೆ ದಾನ ಜಯಪುರ. ಜಯಪುರ ನನ್ನ ಪಾಲಿಗೆ ಹೊಸದಾಗಿರಲಿಲ್ಲ. 15 ವರ್ಷಗಳ ಹಿಂದೊಮ್ಮೆ ಹೋಗಿದ್ದೆ. ಈ ಬಾರಿ ನಾನು ಶ್ರೀಮತಿಯು ರೈಲಿನಿಂದ ಇಳಿದಾಗ ಬೆಳಗಿನ 11 ಗಂಟೆಯ ಬಿಸಿಲು ಹೊಳೆಯುತ್ತಿತ್ತು. ಅಂದರೆ ಕವಿಗಳು ತನ್ನ ಪತ್ನಿಯಾದ ಶ್ರೀಮಂತಿಯವರ ಜೊತೆಗೆ ಬೆಳಗಿನ ತನ ಜೈಪುರಿಗೆ ಅಂದರೆ ಜೈಪುರಿಗೆ ಪ್ರವಾಸ ಹೋಗಲಿಕ್ಕೆ ಮಾಡ್ತಾರೆ. ಹೊರಗಡೆ 4 ಸುತ್ತಲೂ ಉಸುಗು ಹರಡಿದ್ದ ಮರುಭೂಮಿಯಲ್ಲಿ ಅವರ ಮನೆ ಇತ್ತು. ಅಂದರೆ 4 ಸುತ್ತಲ ಮರುಭೂಮಿ, ಅದರ ಸುತ್ತಮುತ್ತ ಮರುಭೂಮಿ ಇರುವುದರಿಂದ ಮಧ್ಯಾಹ್ನ ವೇಳೆ ಸ್ನಾನಕ್ಕೆ ನೀರು ಕಾಯಿಸುವ ಅಗತ್ಯವಿಲ್ಲ. ಉಸುಕಿನ ಕಾವಿನಿಂದ ನದಿಯ ನೀರು ಕಾಯ್ದೆ ಬರುತ್ತಿತ್ತು. ಅಂದರೆ ಅವರು ಸ್ನಾನ ಮಾಡೋಕ್ಕೆ ಎಲ್ಲ ಬಿಸಿನೀರಿತ್ತು. ಅದಕ್ಕಾಗಿ ನಾನೇನು ಬಿಸಿನೀರು ಸ್ನಾನ ಮಾಡುವ, ಆದರೆ ನನಗೆ ಆದದ್ದು ಶ್ರೀಮತಿಗೆ ಆಗೋದು. ಆದರೆ ಅವರಿಗೆ ಬಿಸಿನೀರು ಸ್ನಾನ ಮಾಡೋಕ್ಕೆ ಆಗಲ್ಲ. ಅವರು ಸ್ವಲ್ಪ ಸಮಯದಲ್ಲಿ ಬಿಸಿನೀರು ತಣ್ಣಗಾದಾಗ ಅವರು ಶ್ರೀಮತಿಯವರು ಸ್ನಾನ ಮಾಡುತ್ತಾರೆ. ಶ್ರೀಪತಿ ತಣ್ಣೀರ ಮೇಯುತ್ತಿದ್ದ, ಹೀಗಾಗಿ ಕಾಯ್ದಿದ್ದ ನೀರನ್ನು ಆರಿಸಿ ತಣ್ಣೀರ ಸ್ನಾನ ಮಾಡಿದ. ಆನಂತರ ಊಟ ಮಾಡಿ 1-2 ತಾಸು ವಿಶ್ರಾಂತಿ ಪಡೆದೆವು. ಅವಾಗ ಮತ್ತು ಶ್ರೀರಂಗಾನಂದರವರು ಮತ್ತು ಅವರ ಪತ್ನಿಯಾದ ಶ್ರೀಪತಿಯವರು ಊಟ ಮಾಡಿದ ನಂತರ ಆಶ್ರಯ ನೀಡಿದರು, ವಿಶ್ರಾಂತಿ ಪಡೆದರು. ನಮ್ಮ ಮೊದಲ ಕಾರ್ಯಕ್ರಮ ಅಂದರೆ ಅಂಬೇರಕ್ಕೆ ಹೋಗುವುದು. ಅಂದರೆ ಅವರ ಮೊದಲ ಕಾರ್ಯಕ್ರಮ ಅಂದರೆ ಅವರು ಅಂಬೇರಕ್ಕೆ ಹೋಗುತ್ತಾರೆ. ಊರ ಹೊರಗಿರುವ ನಮ್ಮ ಮಿತ್ರ ರೈಲುಗಳಿಗೆ ಅಂಬೇರಕ್ಕೂ ಜಯಪುರಕ್ಕೂ ನಡೆಯುವ ಸಿಟಿ ಬಸ್ ನಡೆಯುತ್ತೆಂದು ಸಹ ಗೊತ್ತಿರಲಿಲ್ಲ. ಹೀಗಾಗಿ ನಾವು ಟಾಂಗವನ್ನು ಹೊತ್ತುಕೊಂಡು ನಗರದ ಮಧ್ಯಭಾಗದಿಂದ ಹಾದು ಹೋದೆವು. ಧನ್ಯವಾದ.